ಇವತ್ತು BJP ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಪೋಕ್ಸೋ ಹಗರಣದ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಈ ರೀತಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿಯನ್ನು ತಪ್ಪಿಸೋನೇ ಯಡಿಯೂರಪ್ಪ ವಿಜೇಂದ್ರ. ನಮ್ಮನ್ನೆಲ್ಲ ಹೊಡೆಸ್ಬೇಕು, ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ನೆಲ್ಲ ಒಬ್ಬ IPS ಅಧಿಕಾರಿ ಅದ ಲಿಂಗಾಯತರು, ಅವನು ಕೊಟ್ಟು ಕಳಿಸಿದ್ದ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಮಾಡ್ತಾನೆ, ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರೆ. ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿಪಶು ಮಾಡೋದು. ಕರ್ನಾಟಕದ ಎಲ್ಲ ಮಾಧ್ಯಮಗಳಿಗೆ ಹೇಳ್ತೀನಿ, ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಗೆ ಬರ್ರಿ. ನೀವು ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಾಗಿದ್ದು ಏನು ಅವ್ರ ಎಂಜಲ ಕಾಸಿನಲ್ಲಿದ್ದವ್ರು ನಾನು ಪ್ರೆಸ್ ಮೀಟಿಗೆ ಬರಬೇಡ. ಅಲ್ಲ ಸರ್, ನಿಮ್ ನೆಕ್ಸ್ಟ್ ನಿರ್ಧಾರ ಏನ್ ಸರ್? ಎಲ್ಲರೂ ಪಾರದರ್ಶಕವಾಗಿದ್ದೀವಿ ಸರ್, ಅವ್ರನ್ನ ಪ್ರಶ್ನೆ ಮಾಡ್ತಾ ನಾನು ಕೊಡ್ತೈತಿ. ನೆಕ್ಸ್ಟ್ ನಿರ್ಧಾರ ಯಾವ ಚಾನೆಲ್ಗಳು ಏನ್ ಆಟ ಆಡ್ತಾವ ಅನ್ನೋದು ನನಗೆ ನಿರ್ಧಾರ ಹೊಸ ಪಕ್ಷ ಕಟ್ತಿರೋ ಗೊತ್ತೈತಿ. ಇವ್ರು ಏನು ತಿಳ್ಕೊಂಡ್ರೆ ಕೆಲವೊಂದು ಚಾನಲ್ದವರು ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡು, ಅದು ಮೂರ್ಖತನ. ನೀವು ಎಷ್ಟೋ ಸರ್ವೆ ಮಾಡಿರಿ, ಎಲ್ಲ ಫೇಲ್ ಆಗ್ಯಾವ. ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್ರಿಪ್ಪ, ಎತ್ತಾಳ ಬಿಟ್ಟು ಬಿಡ್ರಿ, ನೀವು ಬಿಟ್ಟು ಬಿಡ್ರಿ. ನಾ ಸಾಮಾಜಿಕ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ. ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು BJP ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು. ಪೋಕ್ಸೋ ಹಗರಣದ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಸಾವಿರಾರು ಕೋಟಿ ರೂಪಾಯಿ ಡ್ಯೂಟಿ ಮಾಡಿದ್ದಾನೆ. ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ನಾನು ಇಡೀ ರಾಜ್ಯ ಸುತ್ತೀನಿ, ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ. ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ, ನೀರಾವರಿ ಯೋಜನೆಗಳಾಗ್ತಾ ಇಲ್ಲ, ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರಿಗೆ ಕೊನೆಯವರೆಗೆ ಬರೋದಲ್ಲ. ಇವತ್ತೇನಾದರೂ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಸುಮಾರು 17,70,000 ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ಆದರೆ ಯಾರೂ ಮಾಡಲಿಲ್ಲ. ಯಡಿಯೂರಪ್ಪ ಸಹಿತ ಮೋಸ ಮಾಡೋದ. ನಮಗೆ ಈಗ ಬಿಜಾಪುರನಲ್ಲಿ ಭಾಷಣ ಮಾಡಿದ್ದೆ, 25,000 ಕೋಟಿ ಕೊಡ್ತೀನಿ, ನಾವು ಮುಖ್ಯಮಂತ್ರಿ ಆದ 2,500 ಕೋಟಿ ಕೊಡಲಿಲ್ಲ. ಇದೇ ಗೋವಿಂದ ಕಾರಜೋಳರಿಗೆ ಕೇಳ್ರಿ, ಭಾಳ ಅವ್ರ ಅಭಿಮಾನಿಗಳಿದ್ದಾರೆ. ನೀವೇ ನೀರಾವರಿ ಮಂತ್ರಿ ಇದ್ರಿ, ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ? ಈ ರೀತಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿಯನ್ನು ತಪ್ಪಿಸೋನೇ ಯಡಿಯೂರಪ್ಪ ವಿಜೇಂದ್ರ. ನಮ್ಮನ್ನೆಲ್ಲ ಹೊಡೆಸ್ಬೇಕು, ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ನೆಲ್ಲ ಒಬ್ಬ IPS ಅಧಿಕಾರಿ ಅದ ಲಿಂಗಾಯತರು, ಅವನು ಕೊಟ್ಟು ಕಳಿಸಿದ್ದ ಈ ವಿಜೇಂದ್ರ. ಈಗನೂ ಅವ್ನು ಚಮಚಗಿರಿ ಮಾಡ್ಕೊತಾ ಇರತ್ತಾನ IPS ಆಫೀಸರ್. ಯಾರಿದ್ದೋ ಅದಾನೆ, ನಿಮ್ಗೆಲ್ಲ ಗುರ್ತಿರ್ತೈತಿ. ನೀವೆಲ್ಲ ಮಾಧ್ಯಮದ ನಾಟಕ ಗೊತ್ತಾಗೋ ಸರ್. ಅದು ಡ್ರಗ್ ಹಿಡಿತೀನಿ ಅಂತ ಹೇಳಿ ಅಡ್ಡಾಡೋದಲ್ಲ. ಈ ಸಿನಿಮಾ ಹೀರೋಗಳು ಮಾಡಿ ಅದಕ್ಕೆ ಡ್ರಗ್ ಮಾಫಿಯಾ ಹಿಡಿಲಕ್ಕಲ್ಲ. ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕಾಯಿಂದ ಮೊದಲು ಫೋನ್ ಕಸ್ಕೊಂಡು ವಿಜೇಂದ್ರನ್ನೆಲ್ಲ ಡಿಲೀಟ್ ಮಾಡ್ತಿದ್ದ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಮಾಡ್ತಾನೆ, ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರೆ. ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿಪಶು ಮಾಡೋದು, ಅದು ವಿಜೇಂದ್ರನ ಕೈ ಇದೆ. ಯಾಕೆ ಕೈ ಇದೆ ಅಂದರೆ, ನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ, ಅದು ದುಡ್ಡು ಹೊಡಿಲಿಕ್ಕೆ ವಿಜೇಂದ್ರಗೆ ಸಾಧ್ಯ ಆಗಲಿಲ್ಲ. ಅವನು ಪಾಪ ಅದೊಂದು ಇದರಲ್ಲಿ CD ಸ್ಕ್ಯಾಂಡಲ್ ಸೇರಿಸಿ ಇವತ್ತು ಜೀವನ ಹಾಳು ಮಾಡೋದಂತ ವಿಜೇಂದ್ರ. ಇವತ್ತು ರಾಜಣ್ಣವರ ಮೇಲೂ ಅದೇ ಪ್ರಯೋಗ. ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್, ಮತ್ತೆ ಕಾಂಗ್ರೆಸ್ ಮಹಾನಾಯಕ, BJP ಮಹಾಕಳ್ಳ, ಇಬ್ರು ಕೂಡ. ಚೆನ್ನಮ್ಮರಾಯಣ್ಣ ಬ್ರಿಗೇಡ್ ಏನಾಯ್ತು ಸರ್? ಚೆನ್ನಮ್ಮರಾಯಣ್ಣ ಬ್ರಿಗೇಡ್ ಏನಾಯ್ತು ನೋಡಿ, ನಾವು ಬರೀ ಚೆನ್ನಮ್ಮರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ, ಇಡೀ ಹಿಂದೂ ಸಮಾಜ ಸಲ ಕೆಲಸ ಮಾಡ್ತೀವಿ. ಆದರೆ ಚೆನ್ನಮ್ಮನು ಬರ್ತಾರೆ, ರಾಯಣ್ಣನು ಬರ್ತಾನೆ, ವಾಲ್ಮೀಕಿ ಬರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್. ಪುನಃ ಆರಂಭ ಆಗ್ತದ ಅಥವಾ ಹೊಸ ಪಕ್ಷ ಆರಂಭ ಆಗ್ತದ ಏನು ಅಂತ ನೋಡಿ, ನಾನು ಇನ್ನೂ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ. ನಾವು ವಿಜಯದಶಮಿ ತನ ಅಭಿಪ್ರಾಯ ತಗೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.